ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕೋಲ್ಡ್ ಇದೆ, ಹಾಗಾಗಿ ವಾಯ್ಸ್ ಹೋಗಿದೆ. ಹಂಗಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಮೊದಲಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 2:30 ಆಗಿದೆ. ಎಲ್ಲ ಕೆಲಸ ಮುಗೀತು. ನೋಡಿ ಎಷ್ಟು ಕೆಲಸ ಆಗಿದೆ ಅಂತ ಅಂದರೆ ಬಟ್ಟೆ ಕ್ಲೀನಿಂಗ್ ಆಯಿತು. ಇವತ್ತು ಮಾರ್ನಿಂಗ್ ರಂಗೋಲಿ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ, ಚೆನ್ನಾಗಿದೆಯಲ್ಲ ರಂಗೋಲಿ. ಹಾಗೆ ನಮ್ಮ ತುಳಸಿಗೂ ಪೂಜೆ ಆಯಿತು. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲೋಗಿ ಯಾವ ಥರ ಇರುತ್ತೆ ಡೆಕೋರೇಷನ್ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ವರ್ಷ ಹೋಗ್ತೀವಿ. ಈ ವರ್ಷ ಯೂಟ್ಯೂಬರ್ ಆಗಿದ್ದೀನಲ್ವಾ, ಸೊ ಆಶೀರ್ವಾದ ಬೇಕಲ್ವ ದೇವ್ರದ್ದು. ಹಾಗಾಗಿ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಓಕೆ, ಬಾಯ್. ನೆಕ್ಸ್ಟ್ ವ್ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಟೊಮೊಟೊ ಬಾತ್ ಮಾಡಿದ್ದೆ, ವಾಂಗಿಬಾತ್ ಮಾಡಿದ್ದೆ ಟಿಫನ್ಗೆ. ವಾಂಗಿಬಾತು ಆಯಿತು. ತಿಂಡಿ ಆದಮೇಲೆ ಎಲ್ಲ ಕೆಲಸ ಮಾಡಿಕೊಂಡೆ. ಯಾಕಂದರೆ ತುಂಬ ಸುಸ್ತಾಗುತ್ತೆ. ನಮ್ಮ ಮನೇಲಿ ಒಂದೆರಡು ಕೆಲಸ ಅಲ್ಲ, ಕೊಟ್ಟಿಗೆ ಕ್ಲೀನಿಂಗ್ ಇರುತ್ತೆ. ಹಾಗೆ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಅವ್ರಿಗೆ 9:30 10 ಗಂಟೆ 10 o'clock ಹತ್ತತ್ರ ಆಗುತ್ತೆ. ಹಾಗಾಗಿ ಫಸ್ಟೇ ತಿಂಡಿ ಮಾಡ್ಕೋತೀನಿ, ಯಾಕಂದರೆ ಅವ್ರಿಗೂ ತಿನ್ನಿಸ್ಬೇಕಲ್ಲ. ಅದ್ರ ಜೊತೆಗೆ ನಾನು ತಿಂಡಿ ಮಾಡ್ಕೊಬಿಟ್ಟು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತೀನಿ ಫ್ರೆಂಡ್ಸು. ಇಷ್ಟು ಪಾತ್ರೆ ಇದ್ವು, ಅದೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ. ಪೂಜೆ ಅಂತೂ ಆಯಿತು ಫ್ರೆಂಡ್ಸ್. ಪೂಜೆ ಅಂತೂ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ, ನಮ್ಮ ಮನೇಲಿ ಇದ್ದಾನೆ ವೆಂಕಟರಮಣ ಸ್ವಾಮಿ. ಒಳ್ಳೇದು ಮಾಡು ಭಗವಂತ, ಎಲ್ಲರಿಗೂ ಒಳ್ಳೇದು ಮಾಡು ಭಗವಂತ. ಯಾರಿಗೂ ಕೆಟ್ಟದು ಅಂತ ಬಯಸೋಕೆ ಹೋಗ್ಬೇಡ. ಆದರೆ ನನಗೆ ಕೆಟ್ಟದ್ದು ಬಯಸೋರಿಗೆ ಒಳ್ಳೇದು ಮಾಡ್ತೀಯಾ ಕೆಟ್ಟದ್ದು ಮಾಡ್ತೀಯಾ ನಿಮಗೆ ಬಿಟ್ಟಿದ್ದು. ತುಂಬ ನಂಬ್ತೀನಿ ಫ್ರೆಂಡ್ಸ್ ನಾನು ವೆಂಕಟರಮಣ ಸ್ವಾಮಿ ದೇವ್ರನ್ನ. ಅದಕ್ಕೆ ನನಗೆ ದೇವರು ಭಗವಂತ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟೇ ಕೊಡ್ತಾರೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಕೂತ್ಕೊಂಡಿದ್ವಿ ಫ್ರೆಂಡ್ಸ್, ಕಾಯ್ಕೊಂಡು. ನಮ್ಮ ಮನೆಯವರು ಹೂವು ತರಕ್ಕೆ ಹೋಗಿದ್ದಾರೆ 2 ವೀಲರ್ ತೊಗೊಂಡು. ನೋಡಿ, ನನ್ನ ಮಗ ಇಲ್ಲೊಬ್ಬ ರೆಡಿಯಾಗಿ ಕೂತಿದ್ದಾನೆ, ಅಲ್ಲೊಬ್ಬ ದಾರಿ ಕಾಯ್ಕೊಂಡು ನಿಂತಿದ್ದಾನೆ. ಅವರಪ್ಪ ಬರೋ ದಾರಿನೇ ಕಾಯ್ಕೊಂಡು. ಕಾಣಿಸ್ತಾನೆ ಇಲ್ಲ ಅವನು. ಅಲ್ಲೊಬ್ಬ ನಿಂತಿದ್ದಾನೆ. ಹೊರಡ್ತೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಈವ್ನಿಂಗು 6 ಗಂಟೆ ಆಗಿರ್ಬೋದು. 6 ಗಂಟೆ ಆಗಿದೆ ಫ್ರೆಂಡ್ಸ. ವಾಯ್ಸ್ ಹೋಗಿದೆ ಸ್ವಲ್ಪ. ಓಕೆ, ದೇವ್ರು ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ? ದೇವ್ರ ದರ್ಶನ ಮಾಡೋಣ. ಇವತ್ತಿನ ನನ್ನ ಔಟ್ಲುಕ್ ಈ ಥರ ಇದೆ ಫ್ರೆಂಡ್ಸ್. ಸಿಂಪಲಾಗಿ ನನಗೆ ಈ ಥರ ಲುಕ್ ಅಂದರೆ ತುಂಬಾ ಇಷ್ಟ. ಈ ಥರ ಲುಕ್ ಇಷ್ಟ ಫ್ರೆಂಡ್ಸ್ ನನಗೆ, ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ಬೇಕು. ನನಗೆ ಈ ಸ್ಯಾರಿಗಿಂತ ಈ ಜಗ ಜಿಗಿ ಅನ್ನೋದಕ್ಕಿಂತ ನನಗೆ ಈ ಥರ ಸಿಂಪಲಾಗಿರೋದೇ ತುಂಬ ಇಷ್ಟ. ಇದು ನನ್ನ ಫೇವ್ರೇಟ್ ಲುಕ್ ಫ್ರೆಂಡ್. ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಈಗ. ಹೇಳು, ಹೊರಡ್ತಾ ಇದ್ದೀವಿ ಅಂತ. ಹಾಂ, ಓಕೆ ಫ್ರೆಂಡ್. ದೇವಸ್ಥಾನದಲ್ಲಿ ಆಯಿತು. ನೀನೇನು ಹೇಳ್ತೀಯಾ? ಪೂಜೆ ಮಾಡಕ್ ಹೋಗ್ತಿದೀವಿ ನಾವು. ಬಾಳೆಹಣ್ಣು ಕೂತ್ಕೊಳ್ಳೋ. ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಸ್ವರ್ಗ ತೋರಿಸ್ತೀನಿ ಯಾವ ಥರ ಇದೆ ದೇವಸ್ಥಾನ. ತುಂಬ ಕ್ಯೂ ನಿಂತಿದೆ. ಹೋಗಿ ಕ್ಯೂಗೆ ಹೋಗಿ ಸೇರ್ಕೊಂಡು ಲೈನಿಗೆ ಬಂದರು. ಜಾಸ್ತಿ ಜನ ಇಲ್ಲ. ಇಲ್ಲ
ಓಯ್ ಲೈನ್ ಲೈನ್ तस्तु तव सस्तवीजान् द्वेषं ह्यस्यस्तविदस्य नाम विचक्रमे पृथिवीमेष एतान् प्रजापतिर्धाता गर्भं दधातु ते. ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಹೆಸರು ಬಂದು ಆದಿಮಾಧವರಾಯ ದೇವಸ್ಥಾನ ಅಂತ. ಹಾಗೆ ಸ್ವಲ್ಪ ವಾಯ್ಸು ನಂದು ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ, ಅದಕ್ಕಾಗಿ ಜಾಸ್ತಿ ವಾಯ್ಸ್ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟಿದ್ದೀನಿ. ಇನ್ನೇನು ಎಂಟ್ರೆನ್ಸಿಗೆ ಬಂದು ಒಂದು ಹಾಫ್ ಆನ್ ಅವರ್ ಕಾಯ್ದ್ವಿ. ನಾನು ಬಂದು ಒಂದು 5 ನಿಮಿಷಕ್ಕೆಲ್ಲ ತುಂಬ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಸುಮಾರು ಒಂದು ಅರ್ಧ ಗಂಟೆ ನಿಂತು ಸಾಕಾಗಿ ನನ್ನ ಮಕ್ಕಳು ಬೇರೆ ಹೇಳ್ತಾ ಇದ್ವು. ಆಮೇಲೆ ಯಾರೋ ಒಬ್ಬರು ಆಂಟಿ ನೀವು ಮುಂದೆ ಹೋಗ್ಬಿಡಿ ಅಂತ ಅಂದರು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಂತ ಅಂದರೆ ಫುಲ್ ಎಲ್ಲ ಡೈನಿಂಗ್ ಥರ ಕಳಕಳ ಅಂತ ಹೊಳಿತಾ ಇತ್ತು. ಅದು ಆದಿಮಾಧವರಾಯ ದೇವಸ್ಥಾನ ಅಂತ ವೆಂಕಟರಮಣ ಸ್ವಾಮಿ ಮತ್ತು ಮೇಲು ಮಂಗಮ್ಮ ಹಾಗೆ ಲಕ್ಷ್ಮಿ. ನಿಮಗೆ ಗೊತ್ತಲ್ಲ ವೆಂಕಟರಮಣ ಸ್ವಾಮಿಗೆ ಇಬ್ಬರು ಹೆಣ್ತಿದ್ದೀರೋ ಅಂತ ಅಂದ್ಬಿಟ್ಟು. ಅದು ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಬರೀ ಸಖತ್ತು ಹೂವಿನಿಂದಲೇ ತುಂಬಿತ್ತು. ಹಾಗೆ ಇದು ಏನು ಕಾಣಿಸ್ತಾ ಇದೆಯೋ ಇದು ದೇವರ ಪಾದ ಅಂತೆ. ಹಾಗಾಗಿ ಅದು ನೋಡಿ ಅಲ್ಲಿ ಎರಡು ಕಾಣಿಸ್ತಾ ಇದೆಯಲ್ಲ ಅದೇನೋ ಅದು ಪಾದ ಅಂತೆ. ಅದು ವರ್ಷ ಬರ್ತೀವಿ, ನೋಡ್ತೀವಿ, ಪೂಜೆ ಮಾಡ್ತೀವಿ, ಅದನ್ನು ಯಾವಾಗಲೂ ಅಲ್ಲೇ ಇಟ್ಟಿರ್ತಾರೆ. ಅದು ದೇವರ ಪಾದ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಇನ್ನು ಒಳಗಡೆ ಇನ್ನೂ ತುಂಬ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಎಲ್ಲ ಮಿಗುಲಾಟ, ಬನ್ನಿ ಬೇಗ ಬನ್ನಿ. ಕ್ಯೂ ಅಂತೂ ತುಂಬ ದೊಡ್ಡ ಕ್ಯೂ. ಆ ಬೀದಿ ಬಿಟ್ಟು ಇನ್ನೊಂದು ಬೀದಿ ತನಕನೂ ಜನ. ಸದ್ಯಕ್ಕೆ ನಾವು ಬೇಗ ಹೋದ್ವಿ. ಬೇಗ ಹೋಗಿದ್ರಿಂದ ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು. ನೋಡಿ ಇನ್ನೂ ದೇವ್ರ ದರ್ಶನ ಬಾಯಿಸಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಮುಂದೆ ಬನ್ನಿ ತಳಪ್ಪ ಫೋಟೋನಾ ನಡೀರಿ ಹಂಗೆ. ದೇವ್ರ ನೋಡ್ಕೊಂಡು ಹೋಗಿ. ನಮ್ದು ಎಲ್ಲ ಬ್ಯಾಗ್ ತಾಳಿ ಯಾವುದು ಪ್ರಸಾದ ತೀರ್ಥ ತಗೊಂಡ್ರ ತೀರ್ಥ ಪ್ರಸಾದ ನೀಟಾಗಿ ದೇವ್ರ ದರ್ಶನ ಎಲ್ಲ ಆಯಿತು ಫ್ರೆಂಡ್ಸು. ತುಂಬ ಚೆನ್ನಾಗಿತ್ತು ದೇವರು. ಅದು ಅಲಂಕಾರ ಮಾಡಿದಂತೂ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಪ್ರಸಾದ ಇತ್ತು, ಆ ಪ್ರಸಾದ ತೊಗೊಂಡು ನಾನು ಬೆಳಗ್ಗೆನೂ ಮನೇಲಿ ವಾಂಗಿಬಾತ್ ಮಾಡಿದ್ದೆ. ಅಲ್ಲೂ ಕೂಡ ವಾಂಗಿಬಾತು ಮತ್ತು ಒಂದೊಂದು ಲಾಡು ಹಾಗೆ ಸ್ವೀಟ್ ಪೊಂಗಲ್ ಏನೋ ಮಾಡಿದರು. ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಅಮ್ಮ ಫೋನ್ ಮಾಡಿದ್ರು, ಅವ್ರನ್ನೂ ಕರೆದೆ, ಅವರು ಬಂದರು. ನಾವು ಪ್ರಸಾದ ಎಲ್ಲ ತಿಂದಾದ್ಮೇಲೆ ಅಲ್ಲಿ ಪಾಂಡುರಂಗ ದೇವಸ್ಥಾನಕ್ಕೆ ಹೋಗೋಣ ಅಂತಂದರು ನಮ್ಮಮ್ಮ. ನಮ್ಮಮ್ಮನ ಬೇರೆ ನಮ್ಮಮ್ಮ ಸ್ಲಿಪ್ಪರ್ ಬೇರೆ ಕಳೆದೋಯ್ತು. ನನ್ನದೇ ಸ್ಲಿಪ್ಪರ್ ಕೊಟ್ಬಿಟ್ಟು ನೀನು ನಡ್ಕೊಂಡು ಹೋಗ್ತಾರೋ ನಾವು ಗಾಡೀಲಿ ಬರ್ತೀವಿ ಅಂತ ಅಂದರು. 2 ವೀಲರಲ್ಲಿ ಹಾಗೆ ಬಂದ್ವಿ ನಾವು. ಅಲ್ಲಿಗೆ ಬಂದರೆ ಅಲ್ಲೂ ಇನ್ನೂ ಪೂಜೆನೇ ಸ್ಟಾರ್ಟ್ ಆಗಿರಲಿಲ್ಲ. ನನ್ನ ಮಕ್ಕಳು ಬೇರೆ ಕಾಲು ಅಲ್ಲೇ ಸುಮಾರು ಒಂದು ಹಾಫ್ ಆನ್ ಅವರ್ 1 ಅವರ್ ಆಗೋಯ್ತಲ್ಲ. ಹಾಗಾಗಿ ನನ್ನ ಮಗ ಬೇರೆ ನೀರು ಕುಡಿಬೇಕು ಅಂತ ಪ್ರಸಾದ ಎಲ್ಲ ತಿಂದ್ಬಿಟ್ಟು, ಹಾಗಾಗಿ ಅಲ್ಲಿ ನೀರು ಕಡೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಲ್ಲಿ ನೀರು ಕುಡಿಸ್ತಿಲ್ಲ. ಹಾಗೆ ಅಲ್ಲಿ ಪಾಂಡುರಂಗ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ. ಹಾಗೆ ಅದೆಲ್ಲ ನೋಡಿಕೊಂಡು ಅಲ್ಲೂ ಸುಮಾರು ಒಂದು 1/4 ಗಂಟೆ ಕಾದ್ವಿ ದೇವ್ರ ದರ್ಶನ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು. ಮುಂದೆ ಉಯ್ಯಾಲೆಯಲ್ಲಿ ದೇವರಿಟ್ಟಿದ್ರು, ಅದನ್ನೇ ನೋಡಿಕೊಂಡು ಕೈ ಮುಕ್ಕೊಂಡು ಕೊನೆಗೆ ನನ್ನ ಮಕ್ಕಳ ಇದು ಟಾರ್ಚರ್ ತಡೆಯೋಕ್ಕಾಗ್ದಲೇ
ನಡೀರಿ ಹೋಗೋಣ ಸಾಕು ಅಂತ ಅಂದ್ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಹಾಗೆ ಮನೆಗೆ ಬಂದೆ. ಪಪ್ಪ ನಮ್ಮ ಮನೆಯವರು ಬೆಳಗ್ಗೆದು ವಾಂಗಿಬಾತ್ ಇತ್ತು, ಅದನ್ನೇ ತಿಂದ್ಬಿಟ್ಟು ಮಲ್ಕೊಂಡಿದ್ದೀನಿ ಅಂತ ಅಂದರು. ಹಾಗಾಗಿ ಸುಮ್ಮನೆ ಆದೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.